ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಲಾಸ್ಟ್ ವೀಡಿಯೋದಲ್ಲಿ ತೋತಾಪುರಿ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಹೆರಳಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಬನ್ನಿ ಏನೇನು ಬೇಕು ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ 3 ಹೆರಳಿಕಾಯಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಇದೆ ಇದು. ನೀರಲ್ಲಿ ತೊಳ್ಕೊಂಡು ಹಾಗೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೋಬೇಕು. ಅದರಲ್ಲಿ ಯಾವುದೇ ರೀತಿಯಾದ ತೇವಾಂಶ ಇರಬಾರ್ದು. ಸ್ವಲ್ಪ ನೀರಿನ ಅಂಶ ಸೇರಿದರೂ ಕೂಡ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಫಸ್ಟು ಈ ಥರ ಬಟ್ಟೆಲಿ ಒರೆಸಿ ಆದಮೇಲೆ ಒಂದು ಬಟ್ಟೆ ಮೇಲೆ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಿ. ಸೊ ಆವಾಗ ಅದರಲ್ಲಿ ಏನೇ ನೀರಿನ ಅಂಶ ಇದ್ದರೂ ಗಾಳೀಲಿ ಆವಿಯಾಗೋಗುತ್ತೆ. ಉಪ್ಪಿನಕಾಯಿ ಮಾಡೋದಕ್ಕೆ ಒಂದು ಮಸಾಲೆ ಪೌಡರ್ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಜೀರಿಗೆ, ಮೆಂತ್ಯ, ಸಾಸಿವೆ, ಅರಿಶಿನ, ಹಾಗೆ ಒಣಮೆಣಸಿನ್ಕಾಯಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ಹುರಿದು ಪುಡಿ ಮಾಡ್ಕೊಳ್ಳೋಕೆ ಮುಂಚೆ ನಾನು ಫಸ್ಟೇ ಹೆರಳಿಕಾಯಿನ ಕಟ್ ಮಾಡಿಬಿಟ್ಟು ಒಂದು ಜಾರಲ್ಲಿ ಉಪ್ಪು ಜೊತೆ ಮಿಕ್ಸ್ ಮಾಡಿಡ್ತೀನಿ. ಸೊ ನೋಡಿ ಎಷ್ಟು ಜ್ಯೂಸಿಯಾಗಿದೆ. ಹೆರಳಿಕಾಯಿ ತುಂಬ ಚೆನ್ನಾಗಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಿತ್ತ ಜಾಸ್ತಿ ಆಗಿದ್ದರೆ ಬಾಡೀಲಿ, ಅದಕ್ಕೆ ಕೂಡ ಹೆರಳಿಕಾಯಿ ಕಟ್ ಮಾಡಿಬಿಟ್ಟು ಬೆಲ್ಲ, ಜೀರಿಗೆ ಎಲ್ಲ ರಾತ್ರಿಯೇ ಹಾಕಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕೊಡ್ತಾರೆ. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ನೀವು ಮನೇಲಿ ಮಕ್ಕಳು, ದೊಡ್ಡವರು ಎಲ್ಲರೂ ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ನೀವು ಯಾವ ಶೇಪು ಮತ್ತು ಸೈಜಿಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ಬಟ್ ತುಂಬ ದಪ್ಪ ದಪ್ಪ ಕಟ್ ಮಾಡಬಾರ್ದು. ತೆಳು ಇದ್ದಷ್ಟು ಒಳ್ಳೆಯದು. ಅಂದರೆ ಈಳಿಗೆ ಕತ್ತಿ ಇರುತ್ತಲ್ಲ, ಅದರಲ್ಲಿ ಹೆಚ್ಚಿದ್ರೆ ಇನ್ನೂ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೋದು. ಬಾಣಂತಿಯರಿಗೆ ಹೆರಳಿಕಾಯಿ ಉಪ್ಪಿನಕಾಯಿ ಬಿಟ್ಟು ಬೇರೆ ಯಾವುದು ಕೊಡೋದಿಲ್ಲ ನಮ್ಮ ಕಡೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕಿ ಹೆರಳಿಕಾಯಿ ಉಪ್ಪಿನಕಾಯಿ ಹಾಕ್ಬಿಟ್ಟು ಅದನ್ನು ಎರಡನ್ನೂ ಮಿದ್ಕೊಂಡು ತಿನ್ನಿ ಅಂತ ಕೊಡ್ತಾರೆ ಬಾಣಂತನದಲ್ಲಿ. ಸೊ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ನಿಮ್ಗೆ ಯಾರಿಗಾದರೂ ಎಲ್ಲಾದರೂ ಸಿಕ್ಕರೆ ತೊಗೊಂಬಂದು ಸ್ವಲ್ಪನಾದರೂ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಸೊ ಇವಾಗ ಬನ್ನಿ, ನಾನು ಅದನ್ನು 2-3 ದಿನ ಉಪ್ಪಲ್ಲಿ ನೆನೆಸ್ಬೇಕಾಗತ್ತೆ. ಫಸ್ಟು ಅದಕ್ಕೆ ಒಂದು ಜಾರಲ್ಲಿ ಹಾಕ್ತಾಯಿದ್ದೀನಿ. 1 ಲೇಯರು ಉಪ್ಪು ಹಾಕಿದ್ರೆ 1 ಲೇಯರು ಹೆರಳಿಕಾಯಿ ಹಾಕಬೇಕು. ಈ ಥರ ಅದು ಎಷ್ಟಿರುತ್ತೋ ಅಷ್ಟನ್ನು ನೋಡಿಕೊಂಡು ಹಾಕಬೇಕು. ನಾನಿಲ್ಲಿ 3 ಹೆರಳಿಕಾಯಿಗೆ ಒಂದು 4 ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ. ಕಲ್ಲುಪ್ಪು ಹಾಕಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಪುಡಿ ಉಪ್ಪು ಬಳಸಿದ್ದೆ, ಯಾಕಂದರೆ ಅದು ಇನ್ಸ್ಟೆಂಟ್ ಉಪ್ಪಿನಕಾಯಿ ಆಗಿರೋದ್ರಿಂದ. ಇದು ಸ್ವಲ್ಪ ಫರ್ಮೆಂಟ್ ಮಾಡಿ ಮಾಡೋದ್ರಿಂದ ನಾವಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀವಿ. ಸೊ ನಾನಿಲ್ಲಿ 4 ಸ್ಪೂನಷ್ಟು ಟೋಟಲಾಗಿ ಉಪ್ಪು ತೊಗೊಂಡಿದ್ದೀನಿ. ಇದನ್ನು ಈ ಥರ ಕಟ್ ಮಾಡಿ ಲೇಯರ್ ಬೈ ಲೇಯರ್ ಹಾಕಿಬಿಟ್ಟು ಉಪ್ಪು ಸೇರಿಸಿ ಈ ಥರ ಒಂದು ಸಲ ಶೇಕ್ ಮಾಡಿಬಿಟ್ಟು ನಾವು 2 ದಿನ ಅದನ್ನು ಕಳಿಯೋದಕ್ಕೆ ಬಿಡಬೇಕಾಗತ್ತೆ. ಸೊ ನೆಕ್ಸ್ಟು ನಾನು ಇದನ್ನು ಮಸಾಲೆ ಹೇಗೆ ಮಾಡ್ಕೋಬೇಕು, ಹಾಗೆ ಇದನ್ನು ಹೇಗೆ ಮಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಬನ್ನಿ. ನಾನೀಗ ಒಂದು ಬಾಣಲಿ ಇಟ್ಬಿಟ್ಟು ಮೆಂತ್ಯ, 3 ಹೆರಳಿಕಾಯಿಗೆ 1 ಸ್ಪೂನ್ ಆದರೆ ಸಾಕು. ಸೊ ನಾನಿಲ್ಲಿ ಬೇರೆ ಬೇರೆ ರೀತಿ ಉಪ್ಪಿನಕಾಯಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಪೌಡ್ರ್ ಮಾಡಿಟ್ಕೊಳ್ಳೋಣ ಅಂಥೇಳಿ 2 ಸ್ಪೂನ್ ತೊಗೊಂಡಿದ್ದೀನಿ. 2 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ, 2 ಸ್ಪೂನ್ ಸಾಸಿವೆ. ಎಲ್ಲದೂ ಅಷ್ಟೇ ಫ್ಲೇಮ್ ಚಿಕ್ಕದಾಗಿ ಇಟ್ಕೊಂಡು ಹುರಿಬೇಕು. ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಬಟ್ ಎಲ್ಲ ಉಪ್ಪಿನಕಾಯಿಗೂ ಜೀರಿಗೆ ಸೂಟ್ ಆಗೋದಿಲ್ಲ. ಅದನ್ನು ಮುಂದೆ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇವಾಗ 3 ಹುರಿದು ರೆಡಿ ಇಟ್ಕೊಂಡಿದ್ದೀನಿ. ಈಗ ಪೌಡರ್ ಮಾಡ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ಮೆಂತ್ಯ ಮತ್ತು ಸಾಸಿವೆ ಎರಡನ್ನಷ್ಟೇ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಅಂದರೆ ಫೈನ್ ಪೌಡರ್ ಮಾಡಬೇಕು. ನಮಗೆ ಈ 2 ಪೌಡರ್ ಆದಮೇಲೆ ಎಷ್ಟು ಬೇಕೋ ಬೇರೆ ಉಪ್ಪಿನಕಾಯಿ ಮಾಡೋದಕ್ಕೆ ಅಂತ ಸ್ವಲ್ಪ ತೆಗೆದಿಟ್ಕೋಬೇಕು. ಆ ನಂತರ ಜೀರಿಗೆನ ಇದಕ್ಕೆ ಸೇರಿಸಿ ಪೌಡರ್ ಮಾಡಬೇಕು. ಹೆರಳಿಕಾಯಿ ಉಪ್ಪಿನಕಾಯಿಗೆ ಜೀರಿಗೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ಪೌಡರ್ ರೆಡಿ ಇದೆ. ನೆಕ್ಸ್ಟು ನಾವು ಹೇಗೆ ಉಪ್ಪಿನಕಾಯಿ ಮಾಡೋಣ ಈ ಪೌಡರ್ ಯೂಸ್ ಮಾಡಿಕೊಂಡು ಅನ್ನೋದನ್ನು ನಾನೀಗ ತೋರಿಸ್ಕೊಡ್ತೀನಿ. ನೀವು ಇದೊಂದು ಪೌಡರ್ ಮಾಡಿಟ್ಕೊಂಡ್ರೆ ಎಲ್ಲ ಥರ ಉಪ್ಪಿನಕಾಯಿಗಳಿಗೂ ನೀವು ಬಳಸ್ಕೋಬೋದು. ಸೊ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ಇದು ಈಸಿ ಅಲ್ವಾ.
ಇವಾಗ ಉಪ್ಪಿನಕಾಯಿ ರೆಡಿ ಮಾಡೋಣ ಬನ್ನಿ. ನಾನು ಬಾಟ್ಲಲ್ಲಿ ಎರಳಿಕಾಯಿ ಮತ್ತು ಉಪ್ಪು ಮಿಕ್ಸ್ ಮಾಡಿ 2 ದಿವಸ ಇಟ್ಟಿದ್ದೀನಿ. ಅದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ತೇವಾಂಶ ಇರೋಂಥ ಸ್ಪೂನ್ ಆಗಿರ್ಬೋದು, ಕೈ ಆಗಿರ್ಬೋದು ಹಾಕಬಾರ್ದು. ಸೊ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ನಾನು ಬ್ಯಾಡಗಿ ತೊಗೊಂಡಿದ್ದೀನಿ, ಯಾಕಂದರೆ ಕಲರು ಮತ್ತು ಟೇಸ್ಟು ಎರಡೂ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದು ಪೌಡರು ನಾನು ಆವಾಗಲೇ ಮಾಡಿ ತೋರಿಸಿದ್ನಲ್ಲ ನಿಮಗೆ, ಆ ಪೌಡರ್ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲ ಬೇಕು. ಮಾವಿನಕಾಯಿ ಉಪ್ಪಿನಕಾಯಿಗೆ ಸಕ್ಕರೆ ಹಾಕಿದ್ದೆ, ಬಟ್ ಇದಕ್ಕೆ ಸಕ್ಕರೆಗಿನ್ನ ಬೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗೆ ಸ್ವಲ್ಪ ಅರಿಶಿನ. ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಈ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎರಳಿಕಾಯಿ, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಯಾಕಂದರೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ನೀವು ಕೈ ಸ್ವಲ್ಪ ಒದ್ದೆ ಇದ್ದು ಅಥವಾ ಎರಳಿಕಾಯಲ್ಲಿ ಸ್ವಲ್ಪ ನೀರಿನಂಶ ಏನಾದರೂ ಇದ್ದರೆ, ಅಥವಾ ಬಾಟ್ಲಲ್ಲಿ ಸ್ವಲ್ಪ ನೀರಿನಂಶ ಇದ್ದರೆ ಅದೆಲ್ಲ ಬುಸ್ಟ್ ಬಂದುಬಿಡುತ್ತೆ. ಸೊ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಟೇಸ್ಟಿಯಾಗಿರೋಂಥ ಉಪ್ಪಿನಕಾಯಿ ತಿನ್ಬೋದು. ಇವಾಗ ಒಂದು ಜಾರ್ ತೊಗೊಂಡು 3 ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕಿದ್ದೀನಿ. 3 ಗೆಡ್ಡೆ ಬೇಕು, ಅಂದರೆ ಒಂದು ಎರಳಿಕಾಯಿಗೆ 1 ಗೆಡ್ಡೆ ಬೆಳ್ಳುಳ್ಳಿ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ಹಾಗೆ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು 2 ಸ್ಪೂನು, 1/4 ಸ್ಪೂನಷ್ಟು ಅರಿಶಿನ, ಹಾಗೆ ಸ್ವಲ್ಪ ಬೆಲ್ಲ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು, ತುಂಬ ಜಾಸ್ತಿ ಮಾಡಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಹಾಗೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 15ರಿಂದ 20, ಏಕೆಂದರೆ ಇದು ಖಾರ ಜಾಸ್ತಿ ಇರಲ್ವಲ್ಲ, ಅದಕ್ಕೋಸ್ಕರ ಕಲರು ಚೆನ್ನಾಗಿ ಬರುತ್ತೆ. ಸೊ ಫಸ್ಟು ಡ್ರೈ ಪೌಡರ್ ಮಾಡ್ಕೋಬೇಕು. ನೀವು ಅನ್ಕೋಬೋದು ನೀರೆಲ್ಲೂ ಇದಾಗಬಾರ್ದು ಅಂತ ಹೇಳಿದ್ರು, ಮತ್ತು ನೀರೇ ತೊಗೊಂಡಿದ್ದಾರೆ ಅಂತ. ಬಟ್ ಇದು ಚೆನ್ನಾಗಿ ಕಾಯಿಸಿ ಹಾರಿಸಿ ಇಟ್ಟಿರೋಂಥ ನೀರು. ನೀವು ಬೆಳಗ್ಗೆನೇ ಚೆನ್ನಾಗಿ ಕಾಯಿಸಿಬಿಟ್ಟು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಬಳಸ್ಕೋಬೇಕು. ತುಂಬ ಬಿಸಿ ಇರೋವಂಥ ನೀರೆಲ್ಲ ಯೂಸ್ ಮಾಡಬೇಡಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ತುಂಬ ನುಣ್ಣಗೆ ರುಬ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದರದ್ದು ಪೇಸ್ಟು. ಈಗ ಇದಕ್ಕೆ ಎರಳಿಕಾಯಿಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಿಂತ 1 ಸ್ಪೂನು, ಅಂದರೆ ಚೆನ್ನಾಗಿ ಒರೆಸಿರಬೇಕು, ಆ ಥರ ಸ್ಪೂನ್ ತೊಗೊಂಡು ನೀವು ಮಿಕ್ಸ್ ಮಾಡಿ, ಅದೇ ಜಾರು ನೀವು ಯಾವುದಕ್ಕೆ ಉಪ್ಪು ಕಲಸಿಟ್ಟಿರ್ತೀರೋ ಅದೇ ಬಾಟ್ಲಿಗೆ ಇದನ್ನು ವಾಪಸ್ ಹಾಕಿಡಿ. ಬಟ್ ನೀವು ಹಾಕಿದ ದಿವಸನೇ ತಿಂದರೆ ಅದರದ್ದು ಟೇಸ್ಟ್ ಬೇರೆ ಥರ ಇರುತ್ತೆ. ಇನ್ನು ನೆಕ್ಸ್ಟ್ ಡೇ ನೀವು ಯೂಸ್ ಮಾಡ್ಕೋಬೋದು. ಆದಷ್ಟು ಮನೇಲೇ ಮಾಡಿಕೊಂಡು ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.